ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲಿದಾಗಿ ಈ ರಂಗೋಲಿ ನಾನೇ ಹಾಕಿದ್ದು. ಹೇಗಿದೆ? ಸೊ ಚೆನ್ನಾಗಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ನಮ್ಮಮ್ಮ ಅಷ್ಟರಲ್ಲೇ ಪೂಜೆ ಮಾಡ್ತಾಯಿದ್ರು. ಸೊ ನಾನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಒಳಗಡೆ ಹೋಗೋಷ್ಟರಲ್ಲಿ ಅಮ್ಮ ದೀಪ ಅಂಟಿಸಿ ಪೂಜೆ ಸ್ಟಾರ್ಟ್ ಮಾಡಿದರು. ಸೊ ಬೆಳಗ್ಗೆ 6:15 ಪೂಜೆ ಆಗಿಬಿಡ್ಬೇಕು ಅಂತ ಬೆಳಗ್ಗೆ ನಮ್ಮಮ್ಮ ಬೇಗ ಎದ್ದು ನಮ್ಮನ್ನು ಎಬ್ಬಿಸಿ ಎಲ್ಲ ಮಾಡೋದು. ಸೊ ನಾನು ವೀಡಿಯೋ ಎಲ್ಲ ಹಿಡಿದೆ. ಸೊ ನಾನು ನೀಟಾಗಿ ಇನ್ನೂ ರೆಡಿ ಆಗಿರಲಿಲ್ಲ, ಅದಕ್ಕೆ ನಾನು ತೋರಿಸ್ಕೊಂಡಿಲ್ಲ. ಫುಲ್ ರೆಡಿ ಆಗಿಬಿಟ್ಟು ಆಮೇಲೆ ತೋರಿಸೋಣ ಅಂದ್ಕೊಂಡು ಸೊ ಪೂಜೆದೆಲ್ಲ ವೀಡಿಯೋ ಹಿಡಿದ್ಬಿಟ್ಟು ರೆಡಿ ಆಗೋಕ್ಕೆ ಸ್ನಾನಕ್ಕೆ ಹೋದೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಫುಲ್ ಹಬ್ಬ. ಸೊ ನಮ್ಮ ಮನೇಲಿ ಪ್ರತಿ ವರ್ಷ ಹೆಂಗೆ ಮಾಡ್ತಿರೋ ಅದೇ ಥರ ಈ ವರ್ಷನೂ ಮಾಡ್ತಾಯಿದ್ದೀವಿ. ಸೊ ಹೋದ ವರ್ಷ ವೀಡಿಯೋ ಮಾಡಲಿಲ್ಲ ಅಲ್ಲ, ಸೊ ನಾನು ಸ್ಟಾರ್ಟ್ ಮಾಡಿದ್ದೆ ಲೇಟಾಗಿ ಅಲ್ವ. ಸೊ ಇವಾಗ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬನ ತೋರಿಸ್ತೀನಿ. ಸೊ ಬೆಳಗ್ಗೆ 6:15 ಅಮ್ಮ ಎದ್ದು ಪೂಜೆ ಮಾಡಿಬಿಟ್ಟಿದ್ದಾರೆ. ಸೊ ನೆನ್ನೆ ನೈಟೇ ದೇವ್ರು ಕೂರಿಸಿ ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದು ಪೂಜೆ ಮಾಡಿದ್ದಾರೆ. ನಾನು ಎದ್ದು ಆಚೆಗಡೆ ರಂಗೋಲಿ ಎಲ್ಲ ಹಾಕಿ ಈಗ ಪೂಜೆ ಎಲ್ಲ ಆಯಿತು. ಈಗ ಕಾಲೇಜ್ ಇದೆ ನನಗೆ. ಸೊ ಫಸ್ಟ್ ಕ್ಲಾಸ್ ಲೀವ್ ಹಾಕ್ಬಿಟ್ಟು ಸೆಕೆಂಡ್ ಕ್ಲಾಸಿಂದ ಹೋಗ್ತಾಯಿದ್ದೀನಿ. ಅಟೆಂಡೆನ್ಸ್ ಕಮ್ಮಿ ಇರೋದಕ್ಕೆ ಲೀವ್ ಹಾಕೋಕ್ಕಾಗ್ತಾಯಿಲ್ಲ ನನಗೆ. ತುಂಬ ಲೀವ್ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಈಗ ಅಟೆಂಡೆನ್ಸ್ಗೋಸ್ಕರ ಆದರೂ ಹೋಗಲೇಬೇಕು ಕಾಲೇಜ್ಗೆ. ಆ್ಯಂಡ್ ಇವತ್ತು ನಮ್ಮ ಕಾಲೇಜಲ್ಲಿ ಫೆಸ್ಟ್ ಬೇರೆ ಇದೆ. ವೀಕ್ ನಡೀತಾ ಇದೆ. ಡೇ 1 ನಿನ್ನೆ ಆಯಿತು, ಇವತ್ತು ಡೇ 2. ಸೊ ಅದನ್ನು ಬೇಕಂದರೆ ತೋರಿಸ್ತೀನಿ. ಏನಾದರೂ ಇದ್ದರೆ, ಏನೂ ಇಲ್ಲ ಅಂದರೆ ತೋರಿಸಲ್ಲ. ಫಸ್ಟ್ ಇಯರಲ್ಲಂತೂ ಸಕ್ಕತ್ತಾಗಿ ಮಾಡಿದರು. ಇವಾಗಂತೂ ತುಂಬ ಬೋರಿಂಗ್ ಆಗಿದೆ, ಗೊತ್ತಿಲ್ಲ ಏನು ಮಾಡ್ತಾರೋ. ಸೊ ಕಮ್ ಲೆಟ್ಸ್ ಗೋ. ನಮ್ಮ ಕಾಲೇಜಲ್ಲಿ ಫೆಸ್ಟ್ ಅನ್ನೋದು ಬಂದುಬಿಟ್ರೆ ಚೆಕ್ಕಿಂಗ್ ಯಾವ ರೇಂಜಿಗೆ ಮಾಡ್ತಾ ಇದ್ದಾರೆ ಅಲ್ಲಿ ನೋಡ್ತಾ ಇರ್ಬೋದು ನೀವು. ಯಾವ ರೇಂಜಿಗೆ ಚೆಕ್ ಮಾಡ್ತಾ ಇದ್ದಾರೆ ಬಾಯ್ಸ್ಗೆ ಗರ್ಲ್ಸ್ಗೆ ಅಂತ. ಸಕ್ಕತ್ತಾಗಿ ಸ್ಟ್ರಿಕ್ಟಾಗಿ ಮಾಡ್ತಾರಪ್ಪ. ಯಪ್ಪ ಏನು ನಾಟಕಗಳಂದ್ರೆ ಏನು ನಾಟಕ ಅಂದರೆ ವಿಡಿಯೋ ಹಿಡಿತಾ ಇದ್ದೀನಿ ಅಂತ ಹಿಂದೆ ಬರ್ತೀರಾ? ಡೋಂಟ್ ಆ್ಯಕ್ಟ್ ಟೂ ಮಚ್ ಬ್ರೋ. ಏನೇನೋ ಇಟ್ಟಿದ್ದಾರೆ ನಮ್ಮ ಕಾಲೇಜಲ್ಲಿ ಸ್ಟಾಲ್ಸ್. ಫೋಟೋ ಬೂತ್ ಅದು. ಏನು ಬ್ರೋ, ಏನು ತೊಗೊಳ್ಳೋ ಥರ ನೋಡ್ತಾ ಇದ್ದೀರಾ? ಮುಚ್ಕೊಂಡು ನಡೀರಿ, ಕ್ಲಾಸ್ ಲೇಟ್ ಆಗ್ತಾಯಿದೆ. ವಿ ಆರ್ ಆಲ್ರೆಡಿ 5 minutes ಲೇಟ್. ನಾನು ವಾಯ್ಸ್ ಓವರ್ ಕೊಡ್ಲಾ? ಯಾ ನೋಡಿ ಗೈಸ್, ಮಸಾಲೆ ಪುರಿ ತಿಂತಾರೆ. 10 minutes ಲೇಟ್ ಆಗಿದೆ ಕ್ಲಾಸ್ಗೆ. ಆದ್ರೂ 10 minutes ಲೇಟ್. ವಾಚ್ ಮೈಕಲ್ ಕಾರ್ಸ್ ವಾಚ್ ಪ್ರಮೋಷನ್. 10 minutes ಲೇಟ್ ಆಗಿದೆ. ಯಾಕೆ ಆರಾಮಾಗಿ ಹೋಗ್ತಾ ಇದ್ವಿ ಅಂದರೆ ಟೀಚರ್ ಬಿಡ್ತಾರೇನೋ ಕಾನ್ಫಿಡೆನ್ಸ್. ವಾಯ್ಸ್ ಓವರ್ ಗಣದೀಪ್ತಿ ಜೊತೆ ಕ್ಯಾಮ್ರಾಮ್ಯಾನ್ ಐಶ್ವರ್ಯ ಸೈನಿಂಗ್ ಆಫ್. ಸೊ ಫಸ್ಟ್ ಆಫ್ ಆಲ್ ಹಬ್ಬ ಅಂತ ತುಂಬ ಜನ ಬಂದಿರಲಿಲ್ಲ. ಆ್ಯಂಡ್ ಸೆಕೆಂಡ್ರಿ ವೀಕ್ ಇರೋದ್ರಿಂದ ತುಂಬ ಜನ ಅಸೋಸಿಯೇಷನ್ ಅದು ಇದು ಅಂತ ಹೋಗ್ಬಿಟ್ಟಿದ್ರು. ಸೊ ಟೀಚರ್ಸ್ ಅಂತೂ ಫ್ರೀ ಬಿಟ್ಬಿಟ್ಟಿದ್ರು ಕ್ಲಾಸಲ್ಲಿ. ಸೊ ಆರಾಮಾಗಿ ಕುತ್ಕೊಂಡು ಮಾತಾಡಿಕೊಂಡು ಅಟೆಂಡೆನ್ಸ್ ಫ್ರೀಯಾಗಿ ಸಿಕ್ತು ನಮಗೆ. ಸೊ ನಾನಂತೂ ಫುಲ್ ಕ್ಲಾಸಲ್ಲಿ ಕುತ್ಕೊಂಡು ವೀಡಿಯೋ ಎಲ್ಲ ತೊಗೊತಾ ಇದ್ದೆ. ಸೊ ಸ್ವಲ್ಪ ಲೈಟಿಂಗ್ಸ್ ನಮ್ಮ ಕ್ಲಾಸಲ್ಲಿ ಅಷ್ಟು ನೀಟಾಗಿಲ್ಲ, ಅದಕ್ಕೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದ್ದೀನಿ. ಸೊ ನಾನಂತೂ ಫ್ರೀ ಬಿಟ್ಟಿರೋದಕ್ಕಂತೂ ಇನ್ನೂ ಖುಷಿಯಾಗಿದ್ದೆ. ಕಾಲೇಜ್ ಮುಗಿಸ್ಕೊಂಡು ಬೇಗ ಮನೆಗೆ ಬಂದೆ. ಸೊ ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಬಿಸಿ ಒಬ್ಬಟ್ಟು ಮಾಡ್ತಾಯಿದ್ರು. ಸೊ ಹಬ್ಬ ಅಂದ್ರೇ ಒಬ್ಬಟ್ಟಲ್ವಾ, ಹಬ್ಬದ ಊಟ ತಿನ್ನೋದಕ್ಕೆ ಒಂದು ಚಂದ. ಸೊ ನನಗಂತೂ ಒಬ್ಬಟ್ಟು ತುಂಬ ಇಷ್ಟ. ನಮ್ಮಮ್ಮ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ ಒಬ್ಬಟ್ಟು. ಸೊ ಐ ರಿಯಲಿ ಲವ್ ದಟ್. ಸೊ ನಮ್ಮ ಮನೇಲಿ ಅನ್ನ ಮಾಡಿದ್ದಾರೆ. ಸೊ ನಾನು ಇವಾಗ ತಾನೇ ಹಾಕ್ಕೊಂಡೆ. ಇನ್ನು ಸಾರು, ಒಬ್ಬಟ್ಟು ಸಾರು ಮಾಡಿದ್ದಾರೆ. ಸೊ ಇನ್ನೂ ಯಾವುದೂ ತಿನ್ನೂ ಇಲ್ಲ. ವಾವ್. ಸೊ ಒಬ್ಬಟ್ಟು ಸಾರು. ಆ್ಯಂಡ್ ದಿಸ್ ಇಸ್ ಹೂಕೋಸು ಪಲ್ಯ ಆ್ಯಂಡ್ ಒಬ್ಬಟ್ಟು. ಅಲ್ಲಿ ಬಜ್ಜಿ ಮಾಡ್ತಾ ಇದ್ದಾರೆ. ಸಾರಿ ಗೈಸ್, ಫಸ್ಟೇ ಊಟದ ತೋರಿಸ್ಬಿಟ್ಟೆ. ಸೊ ಮೊದಲಿದಾಗಿ ವರಮಹಾಲಕ್ಷ್ಮಿ ಅಂದರೆ ನಮ್ಮ ಮನೆಯಲ್ಲಿ ದೇವ್ರು ಕೂರಿಸಿದೆ ಅಲ್ವಾ, ಸೊ ದೇವ್ರನ್ನ ತೋರಿಸ್ತೀನಿ.
ಆ್ಯಂಡ್ ನಮ್ಮ ಮನೇಲಿ ನೋಡಿ ಈ ಥರ ಕೂರಿಸಿದ್ದೀರಿ. ಸೊ ನಾವು ಯಾವಾಗಲೂ ದೇವ್ರ ಮನೆ ಒಳಗಡೆನೇ ಕೂರಿಸೋದು. ಸೊ ದೇವ್ರ ಮನೆ ಒಳಗಡೆನೇ ಕೂರಿಸಿದ್ದೀರಿ. ಸೊ ಸೀರೆ ಹೇಗಿದೆ ಆ್ಯಂಡ್ ನಮ್ಮಮ್ಮ ಹೇಗೆ ಉಡ್ಸಿದ್ದಾರೆ, ಚೆನ್ನಾಗಿ ಉಡ್ಸಿದಾರ, ನಿಮಗೆ ಏನು ಅನಿಸುತ್ತೋ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇದು ನಮ್ಮ ತಾತ ಮನೆಯಲ್ಲಿ ಕೂರಿಸಿರೋ ಲಕ್ಷ್ಮಿ. ಸೊ ನಮ್ಮ ಅತ್ತಿಗೆ ಕೂರಿಸಿರೋದು, ಇದು ನಮ್ಮ ಚೈತ್ರ ಅತ್ತಿಗೆ. ಸೊ ಹೇಗೆ ಕೂರಿಸಿದ್ದಾರೆ ನೀವು ನೋಡಿ ನೀಟಾಗಿ. ಸೀರೆ ನೋಡಿ ಎಲ್ಲ ನಮ್ಮ ಅತ್ತಿಗೆ ಸೆಲೆಕ್ಷನ್ ಇದೆಲ್ಲ. ಸೊ ತುಂಬ ಡಿಫ್ರೆಂಟಾಗಿ ಕೂರಿಸಿದ್ದಾರೆ. ಇಷ್ಟು ವರ್ಷ ಲೆಕ್ಕ ಹಾಕಿದ್ರೆ ನೀವು ನೋಡಿಲ್ಲ ಅಲ್ವಾ, ಬಟ್ ನಮಗೆ ಅದು ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ಸಲ್ಲಿ ಹೇಳಿ ಗಾಯ್ಸ್. ಈ ಪಾಪು ನಮ್ಮನೆ ಲಕ್ಷ್ಮಿ, ನಮ್ಮನೆ ಮಹಾಲಕ್ಷ್ಮಿ. ನನ್ನ ಫೇಸೇ ರಿವೀಲ್ ಮಾಡಿಲ್ಲ. ಕಂದಮ್ಮ, ಹಲೋ ಹಲೋ, ಹಾಯ್ ಕಂದಮ್ಮ. ಇದು ನಮ್ಮನೆ ಲಕ್ಷ್ಮಿ, ಇದು ಮಹಾಲಕ್ಷ್ಮಿ. ಮತ್ತು ಸಾಯಂಕಾಲ 6 ಗಂಟೆ ಆಯಿತು. ಸೊ ಅಮ್ಮ ಪೂಜೆ ಮಾಡೋಕ್ಕೆ ಹೋದರು. ಸೊ ಪೂಜೆ ಎಲ್ಲ ಮಾಡಿ ಇನ್ನು ಎಲ್ಲರೂ ಸ್ಟಾರ್ಟ್ ಆಗುತ್ತಲ್ವ, ಅರ್ಶಿನ ಕುಂಕುಮಕ್ಕೆ ಬರ್ತಾರೆ. ಆ್ಯಂಡ್ ನಾವು ಇನ್ನೊಬ್ರು ಮನೆಗೆ ಹೋಗ್ಬೇಕಲ್ವ, ಅದಕ್ಕೆ ಅಮ್ಮ ಪೂಜೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ರು. ಸೊ ನಾನು ಬೆಳಗ್ಗೆಯಿಂದ ದೇವ್ರ ಜೊತೆ ಒಂದು ಫೋಟೋ ಇಟ್ಕೊಂಡಿರಲಿಲ್ಲ. ಸೊ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಅದಕ್ಕೆ ದೇವ್ರ ಜೊತೆ ಒಂದು ಸೆಲ್ಫಿ ವಿಡಿಯೋ ವ್ಲಾಗಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ. ಲೈಟಿಂಗ್ ಸರಿ ಇಲ್ಲ, ಅದಕ್ಕೆ ಸ್ವಲ್ಪ ಡಾರ್ಕಾಗಿ ಬರ್ತಾ ಇದೆ. ಸಾವಿರ ಮಾತಾಗುವೆ ಈಗ ಲೈಟಲ್ಲಿದೆ, ಅದಕ್ಕೆ ಅದು ಸ್ವಲ್ಪ ಡೌನ್ ಇಟ್ಟಿದ್ದೆ. ನಾನು ಔಟ್ಫಿಟ್ ತೋರ್ಸೋಣ ಅಂತ. ಫುಲ್ ಔಟ್ಫಿಟ್ ಗೊತ್ತಾಗಲಿಲ್ಲ ಅನ್ಸುತ್ತೆ. ಅಷ್ಟರಲ್ಲಿ ನನ್ನ ಕಸಿನ್ಸ್ ಬಂದರು. ಸೊ ಭುವಿ, ನಯನ, ನಕ್ಷು. ಸೊ ಇವ್ರ ಜೊತೆ ಒಂದು ವೀಡಿಯೋ ಇಟ್ಕೊಂಡು ವ್ಲಾಗಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಇಟ್ಕೊಂಡೆ. ಸೊ ಬೇರೆಯವ್ರ ಜೊತೆ ಇರೋದು ಹಿಡಿಬೋದಾಗಿತ್ತು, ಬಟ್ ನನಗೆ ಒಂಥರ ನಾಚಿಕೆ ಆಗ್ತಾಯಿತ್ತು. ಸುಮ್ಮನೆ ಅವ್ರ ಮುಂದೆ ಎಲ್ಲ ಹೋಗಿ ವೀಡಿಯೋ ಇಟ್ಕೊಂಡು ಎಲ್ಲ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು. ಇವರೆಲ್ಲ ಮಕ್ಕಳಲ್ವಾ, ಅದಕ್ಕೆ ಇವರೇನು ಅಂದ್ಕೊಳ್ಳಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಇವ್ರ ಜೊತೆ ಇಟ್ಕೊಂಡೆ. ನಮ್ಮ ಮನೆ ಮಹಾಲಕ್ಷ್ಮಿ. ಬಾ ಮಗ್ನೆ ಸುನೇಣ ಬರ್ಲಿ ಇರ್ಮ. ನಮ್ ಬಂಗಾರ ಬರ್ತಾ ಇದೆ, ನಮ್ ದೇವ್ರು ಬರ್ತಾ ಇದೆ. ಇದು ನಮ್ ಚಿನ್ನು ಬಂಗಾರಿ ಅಲ್ಲ, ಬಂಗಾರಿ ಅಲ್ಲದ್ರು ಅಲ್ಲವ ದ್ರಿಯಾ ಆಲಾಪನ. ರೈಟ್ ಲೆಗ್ ಇಕ್ಕೊಂಡ್ರಿ, ರೈಟ್ ಲೆಗ್ ನಮ್ಮ ಮಗು ಲಕ್ಷ್ಮಿ ಬಂದಂಗೆ. ಲಕ್ಷ್ಮಿ ಹಬ್ಬದ ದಿವಸ ವೆಲ್ಕಮ್. ಮಗ್ನೆ ಬಾ ಪಾಪ. ಎಲ್ಲಿ ಗೊಗ್ಗ, ಈ ಎಲ್ಲೋ ಗೊಗ್ಗ. ಗೊಗ್ಗ ಇವನೇ ಗೊಗ್ಗ ಇವನೇ. ವರಲಕ್ಷ್ಮಿ ಹಬ್ಬದ ದಿನ ಚಡ್ಡಿ ಹಾಕೊಂಡು ಓಡಾಡ್ತಾ ಇರೋ ಗೊಗ್ಗ ಇವನು. ಏಯ್ ಅವರು ಇಲ್ಲಿ ಎದುರುಗಡೆ ಚಾಮೀನ್ ಇಟ್ಕೊಂಡು ಬಂತು ಗೊಗ್ಗ. ಬಂತು ಅಮ್ಮ, ನಂಗೆ ಭಯ ಹೋಗ್ತಾ ಇದೆ. ಅಯ್ಯೋ ಅಮ್ಮ, ನಂಗೆ ಭಯ. ಅಯ್ಯೋ ನನ್ನ ಬಿಟ್ಬಿಡು. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಸೊ ವೆಲ್ಕಮ್ ಟು ಡೇ 2 ವರಮಹಾಲಕ್ಷ್ಮಿ ಹಬ್ಬ. ಸೊ ಈ ರಂಗೋಲಿ ಕೂಡ ನಾನೇ ಹಾಕಿದ್ದು. ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಸೊ ಡೇ 2 ಗೈಸ್, ಆ್ಯಂಡ್ ಡೇ 2 ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀರಿ. ಅವ್ರ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದ್ದಾರೆ, ಅದಕ್ಕೆ. ಸೊ ಕಮ್ ಲೆಟ್ಸ್ ಗೋ. ನಮ್ಮ ಜನನಿ ಇಷ್ಟೆಲ್ಲ ಆಗ್ತಾಳ ರಂಗೋಲಿ. ಏನು ಹಾಯ್ ಮಗಳೇ, ಹ್ಯಾಪಿ
ಹ್ಯಾಪಿ ವರಮಹಾಲಕ್ಷ್ಮಿ. ಏನ್ ನಿನ್ ವೇಷ? ನಾನು ದೇವ್ರ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಇದು ನಮ್ಮ ಅಕ್ಕ ಮನೆಯಲ್ಲಿ ಕೂರಿಸಿರೋ ಮನೆ ಲಕ್ಷ್ಮಿ. ಸೊ ಹೇಗೆ ಕೂರಿಸಿದ್ದಾರೆ ನಮ್ಮ ಅಕ್ಕ, ಚೆನ್ನಾಗಿ ಕೂರಿಸಿದ್ದಾರೆ ಅಲ್ವಾ? ಸೊ ಒಂಥರ ನಿಂತ್ಕೊಂಡಂಗೂ ಇದೆ, ಕುತ್ಕೊಂಡಂಗೂ ಇದೆ. ಸೊ ಅವರು ದೇವ್ರ ಮನೆ ಒಳಗಡೆನೆ ಕೂರಿಸಿರೋದು ನಮ್ಮ ಅಕ್ಕನೂ. ನಮ್ಮ ತಾತ ಮನೇಲಿ ಮಾತ್ರ ಆಚೆಗಡೆ ಕೂರಿಸಿರೋದು. ಸೊ ಹಬ್ಬದ ನೆಕ್ಸ್ಟ್ ಡೇ ರಾಖಿ ಹಬ್ಬ. ಸೊ ನೆಕ್ಸ್ಟ್ ಡೇ ರಾಖಿ ಹಬ್ಬ ಇರೋದ್ರಿಂದ ನಮ್ಮ ಚೈತ್ರಾದ್ಗೆ ಹೋಗಿ ನಮ್ಮ ಅಕ್ಕ ಅವ್ರ ಗಂಡ ನಮ್ಮ ಭಾವಾಗೆ ರಾಖಿ ಕಟ್ತಾ ಇದ್ದಾರೆ. ಸೊ ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮದ ಅನುಬಂಧ. ಸೊ ಇವತ್ತು ರಾಖಿ ಹಬ್ಬ ಇರೋದ್ರಿಂದ ಅದೊಂದು ಕಂಟೆಂಟ್ ಬೇರೆ ಇದೆ. ಸೊ ನಾನು ರಾಖಿ ಕಟ್ತೀನಿ ನಮ್ಮ ಅಣ್ಣಂದ್ರಿಗೆ. ಸೊ ಇನ್ನು ಮುಂದೆ ವ್ಲಾಗ್ ನೋಡ್ತಾ ಇರಿ, ಗೊತ್ತಾಗುತ್ತೆ ನಿಮಗೆ. ಫುಲ್ ಮಜಾ ಇದೆ, ನೋಡಿ ಗೈಸ್. ಸೊ ಇವತ್ತು ಫುಲ್ ಲವ್ ಗೈಸ್ ನನಗೆ, ನಮ್ಮ ಅತ್ತಿಗೆ ಮೇಲೆ, ನಮ್ಮ ಅಣ್ಣನ ಮೇಲೆ ಎಲ್ಲ. ರಾಖಿ ಹಬ್ಬ ಅಂತ ಅಲ್ಲ, ಸೊ ಸುಮ್ಮನೆ ಹಾಗೆ ಫಸ್ಟ್ ಟೈಮ್ ನಮ್ಮ ಅತ್ತಿಗೆಗೆ ಕೈಯಾರೆ ನಾನು ಊಟ ತಿನ್ನಿಸಿದೆ. ಆ್ಯಂಡ್ ನಮ್ಮ ಅಣ್ಣಗೂ ಊಟ ತಿನ್ನಿಸಿದೆ. ಸೊ ನಮ್ಮ ಅಣ್ಣಗೆ ತುಂಬ ಸಲ ತಿನ್ನಿಸಿದ್ದೀನಿ, ನಮ್ಮ ಚೈತ್ರಾದ್ಗೆ ಫಸ್ಟ್ ಟೈಮ್ ತಿನ್ನಿಸಿದ್ದು. ಸೊ ನಮ್ಮ ಅಕ್ಕ ಮಾಡಿದ್ದು ಒಬ್ಬಟ್ಟು ಸಾರು ಅನ್ನ ಅಂತೂ ಸಕ್ಕತ್ತಾಗಿತ್ತು. ಸೊ ನಮ್ಮ ಅಕ್ಕ ನಮ್ಮ ಅಮ್ಮಯಿಂದ ಕಲಿತಿದ್ದು, ಸೂಪರಾಗಿ ಮಾಡಿದ್ದು, ಸೇಮ್ ನಮ್ಮ ಅಮ್ಮ ಥರನೇ ಇತ್ತು. ನಮ್ಮ ದ್ರಿಯಾ ಬೇಬಿದು ಫಸ್ಟ್ ರಕ್ಷಾ ಬಂಧನ್, ಮತ್ತೆ ನಮ್ಮ ಮೌಲಿಕ್ದು ಕೂಡ. ವಾವ್, ಮಲ್ಕೊಂಡು ಕಟ್ತಾ ಇದೆ ನಮ್ಮ ಬೇಬಿ. ಚೆರಿ ಏನು ಚೆರಿ, ಸೋ ಸ್ವೀಟ್. ಏನೋ ವಿಹಾನ್ ನಾಚಿಕೆ ಪಟ್ಕೊಂತ ಇದೆಯಾ? ತೋರ್ಸೋ ರಾಖಿ, ತೋರ್ಸು ತೋರ್ಸು ಬ್ರೋ, ಕೂಲ್ ಬ್ರೋನಾ? ಆಶೀರ್ವಾದ ಮಾಡು, ಮಾಡು, ನಮಸ್ಕಾರ ಮಾಡು. ಎಲ್ಲ ಒಳ್ಳೇದಾಗ್ಲಿ ಅಂತ ಅನ್ನು. ದ್ರಿಯಾನ್ ಮುಟ್ಬಿಟ್ಟು ಅನ್ನು ಎಲ್ಲ ಒಳ್ಳೇದಾಗ್ಲಿ ಅಂತ ತಲೆ. ಇವತ್ತು ನಾಚಿಕೆ ಸೊ ಎಲ್ಲ ಮಕ್ಳದೆಲ್ಲ ಆಯಿತು, ರಾಖಿ ಕಟ್ಟಿದ್ದು. ಈಗ ನನ್ನ ಚಾನ್ಸು. ಸೊ ನಾನು ಈ ಸಲ ಕಸ್ಟಮೈಸ್ಡ್ ರಾಖಿ ಮಾಡಿಸಿದೆ, ಹೆಸರು ಬಂದಿರೋ ಥರ. ಸೊ ನನಗೆ ಇಷ್ಟ ಆಯಿತು, ಹೋಪ್ಸು ನಿಮಗೂ ರಾಖಿ ಇಷ್ಟ ಆಗಿದೆ ಅಂತ. ವಿಡಿಯೋ ಆಗಿರ್ತೀನಿ, ಆಮೇಲೆ ನೀಟಾಗಿದೆ. ಏನು ಮಾಡಿದೆ ನೀನು? ವೈಟ್ ಶರ್ಟ್, ಅದಕ್ಕೆ ಭಯ ಬೀಳ್ಬೇಡ. ಬಗ್ಬಿಟ್ಟಿದೆಯಾ ಈ ಕಡೆ ಕಾಣಿಸ್ತಾ ಇಲ್ಲ. ಬರುತ್ತೆ ಇನ್ನೊಂದ್ರ ನೋಡು. ಬರಲ್ಲ ದಿನಕ್ಕೆ ಬಾಡಿಗೆ ಕೊಟ್ಬಿಡು. ನಂದು ನೋಡಾಗುತ್ತೆ, ದಿವಸ ಮೇಲಕ್ಕಾಗುತ್ತೆ, ಮೇಲಕ್ಕಾಗುತ್ತೆ ನೋಡು. ಆಗಲ್ಲ ಶುಗರ್ ಬಿಡು, ಇಂಥವೇ ಮಾತಾಡ್ರಿ, ನಾನು ಬ್ಲಾಗಲ್ಲಿ ಹಾಕ್ತೀನಿ ಆಮೇಲೆ. ಏಯ್ ಕ್ಲೀನಾಗಿ ಗಂಟಾಕೋ. ಮುಕ್ತ ಎಷ್ಟು ಶುಗರ್ ಬಿಟ್ಟಿದ್ಯಾ ಅಂತ ಹೇಳು. ಫೀಲ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ ಅಂತಂದೆ. ವಾಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್? ಎಮೋಷನಲ್ ಫೀಲಿಂಗ್ ಸಾಂಗ್ ಹಾಕ್ಬೇಕು. ನೆಕ್ಸ್ಟ್ ದ್ರಿಯಾ ಬೇಬಿ ಹಿಂಗ್ 3 ಜನನು ಕೂರಿಸಿ ಮಾಡೋದು. ಚಿಕ್ಕ ವಯಸ್ಸಿಂದ ನಾನು ಮಾಡ್ತಾ ಇಲ್ವಾ? ಅವಾಗ 3 ಪೀಠೆ ಮಾಡಿಸ್ಬೇಕು. ಪೀಠನೆ ಎಲ್ಲರ ಚಾಪೆ ಮೇಲೆ ಕೂರಿಸಿದ್ರೆ ನಾವು ಆರಾಮಾಗಿ ಅಡುಗೆ ಮಾಡಿರ್ತೀವಿ. 3 ಸುತ್ತಬೇಕು, ಅದಕ್ಕೆ ನಿಲ್ಸಿ.
ಮಾಡಿದ್ಲು ಫಸ್ಟ್ ಮಾಡಿ ಆಮೇಲೆ ಎಲ್ಲಾರ್ಗೂ ಸೇರಿ ಎಲ್ಲಾರ್ಗೂ ಮಾಡೋ 9 ಸಲ 3 ಜನ ಆದ್ರೆ ತಿನ್ನಲ್ಲ ಅಂದ್ರೆ ಓದಿದ್ದೀನಿ ಆಕ್ಚುಲಿ ನೀನು ಇಷ್ಟ ಆಗೋ ಸ್ವೀಟ್ ಮನೇಲಿ ಇತ್ತು ಅದೇ ಇದಲ್ಲ ನೀನು ಡೈರೆಕ್ಟ್ ಚಾಕ್ಲೇಟ್ಸೇ ಮನೇಲಿ ಇತ್ತು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋ ಚಾಕ್ಲೇಟ್ ತಿನ್ಬಿಟ್ಟ ಒಂದಿನ ಡಯಟ್ ಹೋಯ್ತು ಅಲ್ಲೋಡು ಅಯ್ಯೋ ನನ್ನ ಮಗನೇ ಅಲ್ಲ ಬ್ಲಾಗ್ ಅಲ್ಲಿ ಕಂಟೆಂಟ್ ಬ್ರೋ ಓಕೆ ದಿಸ್ ಇಸ್ ದ ಟಫೆಸ್ಟ್ ಪಾರ್ಟ್ ಮತ್ತೆ ಎತ್ಕೊಂಡು ಓಡಿಸ್ಬೇಡ ಎಲ್ಲ ಕಂಟೆಂಟ್ ನೋಡು ಕಾಕು ಏನು ನನ್ನ ಬಟ್ಟೆ ಡವ್ ಅಷ್ಟೇ ಇವೆಲ್ಲ ಸುಮ್ಮನೆ ಫೋನ್ ನೋಡ್ಕೊಂಡು ಕೂತಿದ್ಯಾ ನಾನು ಚಾಕ್ಲೇಟ್ ಎತ್ಕೊಂಡು ಬಂದು ಕೊಟ್ಬಿಡ್ಬೇಕಾಗಿತ್ತು ಇಲ್ಲಿ ಸುಮ್ಮನೆ ಹಿಂಗೆ ಬ್ಲೆಸ್ಸಿಂಗ್ಸ್ ಮಾಡಬೇಕಂತ ಕಂಟೆಂಟ್ ತಾನೇ ಬೇಕು ಕಾಲಿಂದ ತಗೋ ನನ್ನ ಮಗಳ ಎದ್ದು ಎದ್ದು ಮಾಡಬೇಕು ಪ್ರತಿಯೊಬ್ಬರಿಗೆ ಎದೊಳ್ಬೇಕು ಮಗ ಹುಟ್ಟದ ಬೇಗ ಮದುವೆ ಆಗ್ಲಿ ಮುತ್ತಾಗಿ ಇನ್ನೇನು ಹೇಳ್ಬೇಕು ಏಯ್ ಚೆನ್ನಾಗಿ ಓದು ಅಂತ ಮಾಡ ನನ್ನ ಮಗನೇ ಮುಚ್ಚ ಬಾಯಿ ಮದುವೆ ಆಗ್ಬೇಕು ಏಯ್ ಚೆನ್ನಾಗಿ ಓದಿ ಉದ್ಧಾರ ಆಗು ಅಂತ ಒಳ್ಳೆ ವಿದ್ಯೆ ಬುದ್ಧಿ ಶಕ್ತಿ ಹಾ ದಟ್ಸ್ ಕರೆಕ್ಟ್ ಆರೋಗ್ಯ ಆಯುಷು ಎಲ್ಲ ಕೊಡು ಹಾ ಅದು ಕರೆಕ್ಟ್ ಆಮೇಲೆ ಮದುವೆ ಆಗ್ಬಿಡು ಅಂತೆ ಆಮೇಲೆ ಅದು ಓಕೆ ದಟ್ಸ್ ಓಕೆ ನೀನು ಹೇಳೋ ಫಸ್ಟ್ ಮದುವೆ ಆಗ್ಬಿಡು ಅವೆಲ್ಲ ನಾನು ಏನದು ಹೇಳಿದ್ನ ನೀವ್ ಹೇಳ್ಬೇಡ ಇಷ್ಟ ಬಂದಿದೆಲ್ಲ ಮಾಡ್ಕೊಂಡು ಆರಾಮಾಗಿರ್ತೀನಿ ಅಂದ್ರೆ ಮದುವೆ ಆಗಿ ಇಲ್ಲಿ ಫಸ್ಟ್ ಮನೆ ಅವ್ರೇನ್ ಗೊತ್ತಾ ನೀನ್ ಮಾಡು ನಾನು ಅವಾಗ ನಿನ್ನ ಹೆಸರು ಹೇಳ್ತೀನಿ ಕೊಡು ಏನ ಗಿಫ್ಟ್ ಗಿಫ್ಟ್ ವಾಟ್ಸಪ್ ಕೊಡ್ತೀನಿ ಏಯ್ ಮೊನ್ನೆ ಬಂತಲ್ಲ gift voucher. 50 ರೂಪಾಯಿಗೂ ಮೇಲೆ ಏನಾದ್ರೂ ಕೇಳಿದ್ರೆ ಏನು ಒಂದು ವರ್ಷ ಜೈಲು ಏನಿಲ್ಲ ಯಾವ್ದ್ರಾಗ ರೀಲ್ಸ್ ಆಗ ಒಂದು ವರ್ಷ ಸಾವಿರ ಹೇಳ್ತಾರೆ ಹಲೋ ಪೊಲೀಸ್ ನೋಡ್ದಾ? ಏನೋ? ನಮ್ಮ ಅಣ್ಣ ಕೇಳಲೇ ಇಲ್ಲ ಅವ್ರಾಗ ಅವರೇ ಕರ್ದು ಕೊಟ್ಬಿಟ್ರು ನಿಮ್ಮ ಅಣ್ಣಂಗೆ ನೋಡಿ ಹೆಂಗ್ ಮಾಡ್ತಾರೆ. ಎಂತ ಅಣ್ಣ ಆಗಿ ನಿಮ್ಗೆ ಗೂಗಲ್ ಪೇ ಮಾಡಿ ಇವಾಗ್ಲೇ ಇದು ಇದೆಲ್ಲ ಏನೋ ನಿಂದು ಏನು ವಾಟ್ಸಪ್ ಬರೀ ಸ್ಕ್ರೀನ್ ಶಾಟ್ಗಳೇ ಇರೋದು ಇಷ್ಟೇ ಏಯ್ ರೈಟ್ ಇಲ್ಲ ಅವಳು ಹೇಳಿದ್ ಬೇರೆ ಇದೆಲ್ಲ ಹುಡುಗನ್ ಫೋಟೋ ಹರ್ಷ ಸುನೀಲ್ ಅನಿಲ್ ಅನಿಲ್ ಸುನೀಲ್ ಹರ್ಷ ಅನ್ಬೇಕು ಆರ್ಡರ್ ವೈಸ್ ಅವನು ಆ ಕಡೆಯಿಂದ ಹೇಳ್ಕೊಂಬಂದ ಬರ ಸೊ ಹಾಯ್ ಗೈಸ್ ಸೊ ಎಸ್ ಗೈಸ್ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ 2 ಡೇಸ್ದು ಒಂದೇ ವ್ಲಾಗಲ್ಲಿ ಮಾಡಿದ್ದೀನಿ. ಸೊ ಎಸ್ ಐ ಆಮ್ ಸೋ ಹ್ಯಾಪಿ ದಟ್ ಮನೆ ವರಮಹಾಲಕ್ಷ್ಮಿ ಹೇಗಿತ್ತು, ಸೊ ಹೇಗೆ ಕೂರಿಸಿದ್ವಿ, ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಸ್ಯಾರಿ ಹೇಗಿತ್ತು ಎಲ್ಲದನ್ನು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಐ ಹೋಪ್ ಸೊ ನಿಮಗೆ ಇಷ್ಟ ಆಗಿದೆ ಅಂತ. ಕೈ ನೋವ್ತಾ ಇದೆ ಗೈಸ್, ಅದಕ್ಕೆ ಕೈ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ಸೊ ದಟ್ ಯು ಗೈಸ್ ಲೈಕ್ ಇಟ್. ಆ್ಯಂಡ್ ನೀಟಾಗಿ ವೀಡಿಯೋಲೆಲ್ಲ ತೋರಿಸಿದ್ದೀನಿ ಅನಿಸುತ್ತೆ. ಸೊ ಏನಾದರೂ ಒಂದು ಸ್ವಲ್ಪ ಕಾಣಿಸ್ಲಿಲ್ಲ ಅದು ಇದೊಂದು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಆ್ಯಂಡ್ ಐ ರಿಯಲಿ ಲವ್ ಯು ಗೈಸ್. ಆ್ಯಂಡ್ ಡೇ ಬೈ ಡೇ ನನ್ನ ಸಪೋರ್ಟ್ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಸೊ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ಲವ್ ಯು ಗೈಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಸೊ ಥ್ಯಾಂಕ್ ಯು so much for watching this video and I really love you guys. Bye bye.